5 ತಿಂಗಳು ತಗೊಳ್ಳೋದು 4 ತಿಂಗಳಿಗೆ ಬರ್ತದೆ. ಯಾಕೆ ಬರ್ತದಪ್ಪ ಅಂದ್ರೆ ಇದ್ರಾಗ ಒಂದು ಹ್ಯೂಮಿಡಿಟಿ ಕ್ರಿಯೇಟ್ ಆಗ್ತದೆ. ನೋಡ್ತಿರ್ಬೋದನ್ನ ನೀವು. ಈಲ್ಡ್ ಕಡಿಮೆ, ಕ್ವಾಲಿಟಿ ವೈಸ್ ಮತ್ತೆ ಟೇಸ್ಟ್ ವೈಸ್ ನೀವು ಯಾವುದಕ್ಕೂ ಕಂಪೇರ್ ಮಾಡಕ್ಕಾಗಿಲ್ಲ. ಜಪಾನ್ ರೆಡ್ ಅಂತೇಳಿ ಹೊರೈಟಿನ ಇದ್ರದ್ದು ಹೊರೈಟಿ ವಿಶೇಷನೇ ಇದರಲ್ಲಿ ಬೀಜ ಬಹಳಷ್ಟು ಕಡಿಮೆ ಬರ್ತದೆ. ಕೆಲವೊಂದಿಷ್ಟು ಕಾಯಿ ಸೀಡ್ಲೆಸ್ಸೇ ಬರ್ತದೆ. ಆ ಉದ್ದೇಶಕ್ಕೆ ಇದು ಬಹಳ ಫೇಮಸ್ ಅದ ಮತ್ತು ಬಹಳ ತಿನ್ನಕ್ ಬಹಳ ಮೃದುವನ. ಆ ಉದ್ದೇಶಕ್ಕೆ ಇದನ್ನ ಜಪಾನ್ ರೆಡ್ ಅಂತೇಳಿ ಹೊಸ ವೆರೈಟಿ ಹಾಕಿವನ. ಈಗ ಇದಕ್ಕೆ ಕವರ್ ಹಾಕೊಂಡಿವನ. ಇದನ್ನ ತಿಂದ್ರೆ ನೀವು ಆಪಲ್ ತಿನ್ನಕ್ ಮನಸ್ಸು ಬರಂಗಿಲ್ಲ, ಅಷ್ಟು ಟೇಸ್ಟ್. ₹1.50 ಒಂದು ಕಾಯಿ ಖರ್ಚು ಬರ್ತದೆ. ಹಾಕಾಕ ಒಂದು 50 ಪೈಸೆ ಖರ್ಚು ಬರ್ತದೆ. ₹2 ಬಿತ್ತು ಅಂದ್ರೆ ₹2 ಒಂದು ಕಾಯಿ ಖರ್ಚು ಮಾಡ್ತೀವಿ. ಒಂದು ಕಾಯಿ 100 ರಿಂದ 700 ಗ್ರಾಮ್ ಬರ್ತದೆ. ನಿಮ್ಗೆ 2 ಕಾಯಿ ಹಿಡಿದ್ರೆ 1 kg ಬರ್ತದೆ. ಒಂದು ಕಾಯಿಗೆ ನಿಮ್ಗೆ ₹2 ಅಂದ್ರೆ 2 ಕಾಯಿಗೆ ಅಂದ್ರೆ 1 kgಗೆ ₹4 ಅಂದ್ರೆ ₹5 ಖರ್ಚು ಬರ್ತದೆ. ಇನ್ನು ನಮ್ಗೆ ಬ್ಯಾಸಿಗೆ ಜಾಸ್ತಿ ಜಲ್ದಿ ಕೊಡ್ತದೆ ಅಂತ ಏನ್ ಮಾಡಿದ್ವಿ, ಕಾಯಿ ಈ ಒಂದು ಗಾತ್ರಕ್ಕೆ ಬಂದ್ಮೇಲೆ, ಬಾರಿ ಕಾಯಿ ಗಾತ್ರಕ್ಕೆ ಬಂದ್ಮೇಲೆ ಇಮಿಡಿಯೇಟ್ಲಿ ಕಟಿಂಗ್ ಮಾಡಿದ್ವಿ. ಈ ಕಟಿಂಗ್ ಮಾಡಿದ್ವಿ. ಇನ್ನು ಫ್ಲವರ್ ಇದು ತಗೊಂಡ್ಬರ್ತದೆ, ಇದು ಹಾರ್ವೆಸ್ಟ್ ಆಗಿಬಿಡುತ್ತೆ. ಕವರ್ ಹಾಕೊಳ್ಳೋದ್ರಿಂದ ನಿಮ್ಗೆ ಸ್ಪ್ರೇ ಉಳಿತದೆ. ನಾವು ಕೆಜಿಗೆ ಒಂದು ₹5 ಖರ್ಚು ಮಾಡ್ತೀವಿ ಅಂದ್ರೆ ನಾವು ಒಂದು ₹2 kgಗೆ ಸ್ಪ್ರೇ ಖರ್ಚು ಮಾಡ್ತಿರ್ತೀವಿ. ಆ ₹2 ಇಲ್ಲಿ ಉಳಿತದೆ.